ಈ ಸ್ಟೋರಿ ನೋಡಿದ್ಮೇಲೆ ಪ್ರತಿಯೊಬ್ಬ ಗಂಡಸರಿಗೂ ಮದುವೆ ಮೇಲೆ ವಿಶ್ವಾಸನೇ ಹೋಗ್ಬಿಡುತ್ತೆ. ಮಧ್ಯಪ್ರದೇಶದ ಪ್ರಿಯಾಂಕಾ ಪುರೋಹಿತ್ ಕೇಸ್ ನಮಗೆ ಒಂದು ಕೋಲ್ಡ್ ರಿಯಾಲಿಟಿ ತೋರಿಸ್ತು. ಈ ಅಮ್ಮಂಗೆ ತನ್ನ ಗಂಡ ಕಪ್ಪಗಿರೋದೇ ಪ್ರಾಬ್ಲಮ್. ಒಬ್ಬ ಗಂಡ ತನ್ನ ನಾರ್ಮಲ್ ದಿನದ ನಂತರ ಮನೆಗೆ ಬರ್ತಾನೆ, ಅವನಿಗೆ ಅದು ಜಸ್ಟ್ ಇನ್ನೊಂದು ದಿನ, ಆದ್ರೆ ರಿಯಾಲಿಟಿ ಅದು ಅವನ ಜೀವನದ ಲಾಸ್ಟ್ ಚಾಪ್ಟರ್. ಡೇಂಜರ್ ಯಾವಾಗಲೂ ಹೊರಗಡೆ ಇರೋದಿಲ್ಲ, ಕೆಲವೊಮ್ಮೆ ಅದು ಮನೆ ಒಳಗಡೆ ಇರುತ್ತೆ. ಇವಳು ಪ್ರಿಯಾಂಕಾ ತನ್ನ ಲವರ್ ಜೊತೆ ಸೇರಿ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಪ್ಲಾನ್ ಮಾಡಿ ತನ್ನ ಗಂಡನ ಕೊಲೆ ಮಾಡ್ತಾಳೆ. ಆದ್ರೆ ಹೊರಗಡೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಾಳೆ, ಪರ್ಫೆಕ್ಟ್ ವೈಫ್ ಆಕ್ಟಿಂಗ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವನು ಸಂಪೂರ್ಣವಾಗಿ ನಂಬಿದ್ದ ಹೆಂಡತಿ ಅವನ ಬಿಗ್ಗೆಸ್ಟ್ ವೀಕ್ನೆಸ್ ಆಗ್ತಾಳೆ. ಜಸ್ಟ್ ಒಂದು ಕಾಲ್, ಒಂದು ಸಿಗ್ನಲ್, ನೋ ವಾರ್ನಿಂಗ್, ನೋ ಫೈಟ್, ನೋ ಸೆಕೆಂಡ್ ಚಾನ್ಸ್. ಅಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಆಕ್ಟಿಂಗ್ ಶುರು. ರಾಬರಿ ಆಯ್ತು, ಅನ್ನೋನ್ ಪೀಪಲ್ ಬಂದ್ರು, ನನ್ಗೆ ಏನೋ ಗೊತ್ತಿಲ್ಲ, ಅಳೋದು, ಡ್ರಾಮಾ, ಸಿಂಪತಿ. ಆದ್ರೆ ಸತ್ಯ ಏನಂದ್ರೆ ಇದೊಂದು ಸ್ಕ್ರಿಪ್ಟೆಡ್ ಮರ್ಡರ್. ಅಂಡ್ ಇದೇ ಪ್ಯಾಟರ್ನ್ ಇತ್ತೀಚೆಗೆ ತುಂಬಾ ರಿಪೀಟ್ ಆಗ್ತಾ ಇದೆ. ಆದ್ರೆ ರಿಯಾಲಿಟಿ ಏನಂದ್ರೆ, ಒಬ್ಬ ಗಂಡ ಸತ್ರೆ ಅವನ ಸ್ಟೋರಿ ವೈರಲ್ ಆಗೋದಿಲ್ಲ, ಯಾರು ಕ್ಯಾಂಡಲ್ ಇಟ್ಕೊಂಡು ಸ್ಟ್ರೈಕ್ ಮಾಡೋರೇ ಇಲ್ಲ, ಗಂಡಸಿನ ಜೀವನಕ್ಕೆ ಬೆಲೆನೇ ಇಲ್ಲ. ಯಾಕಂದ್ರೆ ಅವನೊಬ್ಬ ಗಂಡಸು. ಮೆನ್ ಆರ್ ನಾಟ್ ಕಿಲ್ಡ್ ಇನ್ ಅ ಮೂಮೆಂಟ್, ದೇ ಆರ್ ಫಸ್ಟ್ ಬಿಟ್ರೈಡ್ ದೆನ್ ಫಿನಿಶ್ಡ್. ಅವನಿಗೆ ಶತ್ರುಗಳ ಭಯ ಇರಲಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತೇ ಇರಲಿಲ್ಲ ಅವನ ಬಿಗ್ಗೆಸ್ಟ್ ಥ್ರೆಟ್ ಅವನ ಪಕ್ಕದಲ್ಲೇ ಪ್ರತಿದಿನ ಬರುತ್ತಿತ್ತು ಅಂತ. ಇವಾಗ ಯಾವಾಗ್ಲೂ ನೀನ್ ಕಪ್ಪಗಿದ್ಯಾ, ಐ ಡಿಸರ್ವ್ ಬೆಟರ್ ಅನ್ನೋಳಂತೆ. ಅಲ್ಲ, ತಾಳಿ ಕಟ್ಸ್ಕೊಡುವಾಗ ನೀನ್ ಕಣ್ಣಾಲೇನು